ನೀವೆಲ್ಲ ನಂಬ್ತೀರಾ? ಹಣೆಯಲ್ಲಿ ಬರ್ದಿರೋದ? ಯಾರು ವೈಚಾರಿಕತೆ ಇದೆ, ವೈಜ್ಞಾನಿಕ ಮನೋಭಾವ ಇದೆ, ಅವ್ರು ಯಾರು ನಂಬಲ್ಲ. ಇಲ್ಲದ ನಂಬ್ಕೋತಾರೆ. ಹಿಂದಿನ ಜನ್ಮದ ಕನಕದಾಸರು ಹೇಳಿದ್ದಾರೆ, ಬಸವಣ್ಣನವರು ಹೇಳಿದ್ದಾರೆ, ಅಂಬೇಡ್ಕರ್ ಹೇಳಿದ್ದಾರೆ. ಯಾವ ನರಕನೂ ಇಲ್ಲ, ಸ್ವರ್ಗನೂ ಇಲ್ಲ. ಕನಕ ಕಾವ್ಯ ದೀವಿಗೆ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿರ್ತಕ್ಕಂಥ ಹಿಂದುಳಿದ ವರ್ಗಗಳ ಸಚಿವರು ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವರು ಆದಂಥ ಶ್ರೀ ಶಿವರಾಜ್ ತಂಗಡಗಿಯವರೇ, ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ರಾಜ್ಯಾಧ್ಯಕ್ಷರಾದಂಥ ಶ್ರೀ ಎಚ್.ಎಂ. ರೇವಣ್ಣವರೇ, ಈ ಭಾಗದ ಶಾಸಕರು ಅಧ್ಯಕ್ಷರು ಆದಂಥ ಶ್ರೀ ಮುನಿರತ್ನ ಅವರೇ, ಶಾಸಕರಾದಂಥ ಕೋನ್ ರೆಡ್ಡಿ ಅವರೇ, ಕನಕದಾಸರು ಮತ್ತು ತತ್ವಪದಗಳ ಅಧ್ಯಯನ ಕೇಂದ್ರದ ಅಧ್ಯಕ್ಷರಾದಂಥ ಕಾತಾ ಚಿಕ್ಕಣ್ಣ ಅವರೇ, ಕನ್ನಡ ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರಾದಂಥ ಶ್ರೀ ಮುಕುಂದರಾಜ್ ಅವರೇ, ಮುಕುಂದರಾಜ್, ನಾನು ಅದನ್ನೇ ಹೇಳದ್ದು. ನಾಗರಾಜಿಗೆ ನನ್ನ ವಯಸ್ಸಿನವನೇ ಹೆಚ್ಚು ಕಡಿಮೆ, ನನ್ನ ಸಮಕಾಲೀನ, ಕಿವಿ ಸ್ವಲ್ಪ ಕೇಳಿಸಲ್ಲ ಅವರಿಗೆ. ಯಾಕಂದ್ರೆ ನಾನು ಜನತಾ ಪಾರ್ಟಿಯಿಂದ ಜನತಾದಳ ಈಗಿನವರೆಗೂ ಕೂಡ ನನ್ನ ಸಮಕಾಲೀನ. ಮೊದಲಿಂದ ಸ್ನೇಹಕ್ಕೆ ಬಹಳ ಬೆಲೆ ಕೊಡ್ತಕ್ಕಂಥ ವ್ಯಕ್ತಿ, ನನಗೆ ಒಳ್ಳೆ ಸ್ನೇಹಿತ. ಹಾಗಾಗಿ ನನ್ನ ಬಗ್ಗೆ ಒಳ್ಳೆ ಮಾತುಗಳನ್ನ ಆಡಿದ್ದಾನೆ. ಸ್ನೇಹಿತ ಅಂತ ಮಾತಾಡಿದನೋ ಅಥವಾ ನಾನು ಒಳ್ಳೆ ಕೆಲಸ ಮಾಡಿದ್ದೀನಿ ಅಂತ ಮಾತಾಡಿದನೋ ಗೊತ್ತಿಲ್ಲ ನನಗೆ. ಆದ್ರೆ ಇಷ್ಟು ಮಾತ್ರ ಗ್ಯಾರಂಟಿ, ನನಗೆ ಒಳ್ಳೆ ಸ್ನೇಹಿತ. ಆಮೇಲೆ ಕುವೆಂಪು ಭಾಷಾ ಭಾರತಿ ಅಧ್ಯಕ್ಷರಾದಂಥ ಚೆನ್ನಪ್ಪ ಕಟ್ಟಿಯವರೇ, ಪುಸ್ತಕ ಪ್ರಾಧಿಕಾರದ ಅಧ್ಯಕ್ಷರಾದಂಥ ಮಾನಸ ಅವರೇ, ರಂಗಕರ್ಮಿ ಹಾಗೂ ನಾಟಕ ಅಕಾಡೆಮಿ ಅಧ್ಯಕ್ಷರಾದಂಥ ನಾಗರಾಜ್ ಮೂರ್ತಿಯವರೇ, ನಿರ್ದೇಶಕರಾದಂಥ ರಾಷ್ಟ್ರೀಯ ನಾಟಕ ಶಾಲೆಯ ನಿರ್ದೇಶಕರಾದಂಥ ಶ್ರೀ ಶರ್ಮಾ ಅವರೇ, ವೀಣಾ ಶರ್ಮಾ ಅವರೇ, ಸ್ವಲ್ಪ ಬಿಡಪ್ಪ ದಾರಿ ಬಿಡೆ, ವೀಣಾ ಶರ್ಮಾ ಅವರೇ, ಗುಸ್ನೂರ್ ಮಠ. ಓಕೆ, ಎಲ್ಲ ಕನ್ನಡ ಸಂಸ್ಕೃತಿ ಇಲಾಖೆಯ ಅಧಿಕಾರಿಗಳು ವರ್ಗದವರೇ, ಇತರ ಎಲ್ಲ ಸ್ನೇಹಿತರೆ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಆತ್ಮೀಯ ಬಂಧುಗಳೇ, ತಾಯಂದಿರೇ, ಇತರ ಎಲ್ಲ ಸ್ನೇಹಿತರೆ, ಮಾಧ್ಯಮದ ಗೆಳೆಯರೇ, ಕನಕ ಕಾವ್ಯ ದೀವಿಗೆ ಅಂತಕ್ಕಂಥ 3 ದಿನ ನಡೀತಾ ಇದೆ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಅತ್ಯಂತ ಸಂತೋಷದಿಂದ ಭಾಗವಹಿಸಿದ್ದೇನೆ.
ಈ ಕಾರ್ಯಕ್ರಮಕ್ಕೆ ಬರಲ್ಲ ಅಂತಂದ್ರು ರೇವಣ್ಣ ಬಿಡ್ತಿರ್ಲಿಲ್ಲ. ಮನೆಗೆ ಬಂದ್ಬಿಟ್ಟಿದ್ರು ಬರಲೇಬೇಕು ಅಂತೇಳಿ. ಇಲ್ಲಪ್ಪ ನಾನು ಬರ್ತೀನಿ, ಕಾಡ್ಬೇಡ ಅಂತೇಳಿ ನಾನು ಬಂದಿದ್ದೇನೆ. ಬಂದು ಈ ಕಾರ್ಯಕ್ರಮದಲ್ಲಿ ಅತ್ಯಂತ ಸಂತೋಷದಿಂದ ಭಾಗವಹಿಸಿದ್ದೇನೆ, ಉದ್ಘಾಟನೆ ಮಾಡಿದ್ದೇನೆ. ಮೂರು ದಿನಗಳ ಕಾಲ ಕಾವ್ಯ, ನಾಟಕ, ಸಂಗೀತ, ಚಿತ್ರಕಲೆ, ನೃತ್ಯ ರೂಪಕ, ವಿಚಾರ ಇವುಗಳ ಬಗ್ಗೆ ಈ 3 ದಿನಗಳ ಕಾರ್ಯಕ್ರಮದಲ್ಲಿ ನಡೀತಾ ಇದೆ. ಬಹಳ ಮುಖ್ಯವಾಗಿ ಕನಕದಾಸರು ಪರಿಚಯ ಆಗ್ಬೇಕು. 16ನೇ ಶತಮಾನದಲ್ಲಿ ಕನಕದಾಸರು ಹುಟ್ಟಿದ್ರು. ಅವರು ಒಬ್ಬ ಪಾಳ್ಯಗಾರರಾಗಿ ಹುಟ್ಟಿದ್ರು. ತಂದೆ ಪಾಳ್ಯಗಾರರು, ಇವರು ಪಾಳ್ಯಗಾರರು. ಇವರು ಆಮೇಲೆ ಸಂತರಾಗ್ತಾರೆ. ಇವರನ್ನ ಹೆಚ್ಚಾಗಿ ಕನಕದಾಸರು ತಂಬೂರಿ ಹಿಡ್ಕೊಂಡು ದೇಶನೆಲ್ಲ ಸುತ್ತಾರಲ್ಲ, ಅದಕ್ಕೆ ಅವರು ಕೀರ್ತನೆಗಳನ್ನೆಲ್ಲ ಆಡ್ತಾರಲ್ಲ, ಅದಕ್ಕೆ ಅವ್ರಿಗೆ ಹೆಚ್ಚಾಗಿ ಭಕ್ತರು ಅಂತಲೇ ಕರೀತಾರೆ. ಅವರು ಭಕ್ತ ನಿಜ, ಬರೀ ಭಕ್ತರಷ್ಟೇ ಅಲ್ಲ. ಅವರು ಕವಿಗಳಾಗಿದ್ದಂಥವ್ರು, ಮತ್ತೆ ದಾರ್ಶನಿಕರಾಗಿದ್ದಂಥವ್ರು, ಸಮಾಜ ಸುಧಾರಕರಾಗಿದ್ದಂಥವ್ರು, ಎಲ್ಲಕ್ಕಿಂತ ಬಹಳ ಮುಖ್ಯವಾಗಿ ಒಬ್ಬ ಮಾನವತಾವಾದಿ, ಸಮಾಜದಲ್ಲಿ ಬದಲಾವಣೆಯನ್ನು ಬಯಸಿದಂಥವ್ರು. ನಮ್ಮ ಸಮಾಜದಲ್ಲಿ ಜಾತಿ ವ್ಯವಸ್ಥೆ ಇದೆ, ಅನೇಕ ಧರ್ಮಗಳಿದ್ದಾವೆ. ಇದನ್ನೆಲ್ಲ ನೋಡಿ ಸಮಾಜ ಬದಲಾವಣೆ ಆಗಬೇಕು ಅಂತೇಳಿ ಬಯಸಿದ್ರು. ಅದರ ವಿರುದ್ಧ ಬಂಡಾಯವನ್ನು ಹೂಡ್ತಾರೆ. ಅದಕ್ಕೆ ಬುದ್ಧ, ಬಸವ, ಅಂಬೇಡ್ಕರ್, ಕನಕದಾಸರು, ನಾರಾಯಣ ಗುರು ಇವರೆಲ್ಲರೂ ಕೂಡ ವ್ಯವಸ್ಥೆಯ ವಿರುದ್ಧವಾಗಿ ಸಮಾಜ ನಿರ್ಮಾಣ ಮಾಡಬೇಕು ಅಂತಕ್ಕಂಥ ಕನಸು ಕಂಡಿದ್ದಂಥದ್ದು. ಜಾತಿ ವ್ಯವಸ್ಥೆ ಹೋಗ್ಬೇಕು, ವರ್ಗ ವ್ಯವಸ್ಥೆ ಹೋಗ್ಬೇಕು. ಅದಕ್ಕೆ ನೀವು ನೋಡಿ, ಬಸವಣ್ಣನವರು ಅವರ ತತ್ವ ಆದರ್ಶಗಳು ಏನಿದ್ದು ಅದೇ ರೀತಿಯಲ್ಲಿ ಕನಕದಾಸರಲ್ಲೂ ಕೂಡ ತತ್ವ ಆದರ್ಶಗಳನ್ನು ನಾವು ಕಾಣಲಿಕ್ಕೆ ನೋಡ್ತೇವೆ. ಕನಕದಾಸರು ಕುಲವೆಂದು ಒಡೆದಾಡದಿರಿ, ಕುಲದ ನೆಲೆಯನ್ನೇನಾದರೂ ಬಲ್ಲಿರ ಅಂತ ಹೇಳ್ತಾರೆ. ಆದರೆ ಬಸವಣ್ಣವರು ಇವನಾರವ ಎಂದೆನಿಸದಿರಯ್ಯ, ಇವ ನಮ್ಮವ ಎಂದೆನಿಸಯ್ಯ, ನಿನ್ನ ಮಗನೆಂದೆನಿಸಯ್ಯ, ಕೂಡಲ ಸಂಗಮ ದೇವ ಅಂತ ಹೇಳ್ತಾರೆ. ಇದು ಸುಮಾರು 850 ವರ್ಷಗಳ ಹಿಂದೆ ಹೇಳಿದಂಥ ಮಾತು ಬಸವಣ್ಣವರು. ಇವನಾರವ ಅಂತೇಳಿ. ಆದರೆ ನಮ್ಮವ ಅಂತ ಬರಲೇ ಇಲ್ಲ. ವಚನ ಹೇಳ್ತಾ ಇರ್ತಾರೆ. ಇವನಾರವ ನಮ್ಮವ ಎಂದೆನಿಸಯ್ಯ. ಈಗಲೂ ಇವನಾರವ ಅಂತ ಹೇಳ್ತಾರೆ ಹೊರತು ನಮ್ಮವ ಅಂತ ಹೇಳೋದೇ ಇಲ್ಲ. ಅಷ್ಟು ಮಟ್ಟಿಗೆ ನಮ್ಮ ಜಾತಿ ವ್ಯವಸ್ಥೆ ಗಟ್ಟಿಯಾಗಿ ಉಳಿದ್ಬಿಟ್ಟಿದೆ, ಗಟ್ಟಿಯಾಗಿ ಬೇರು ಬಿಡ್ಬಿಟ್ಟಿದೆ. ಈ ಬೇರು ಬಿಡ್ಲಿಕ್ಕೆ, ಇದನ್ನ ಹೆಮ್ಮರವಾಗಿ ಬೆಳೀಲಿಕ್ಕೆ ಪಟ್ಟಭದ್ರ ಹಿತಾಸಕ್ತರಿದಾರಲ್ಲ, ಅವರು ಇನ್ನೂ ನೀರೇರಿತಾ ಇದ್ದಾರೆ. ಪಟ್ಟಭದ್ರ
ಮೇಧಾಶಕ್ತರು ಕೂಡ ಇವತ್ತಿಗೂ ಇದ್ದಾರೆ, ಹಿಂದೆನೂ ಇದ್ದರು, ಮುಂದೆನೂ ಇರ್ತಾರೆ. ಅದಕ್ಕೆ ನಾವು ಜಾಗೃತರಾಗಬೇಕಾಗ್ತದೆ. ಅದಕ್ಕೆ ಮೊನ್ನೆ ನಾನು ಈ ರೇವಣ್ಣ ಓದಿದಂಥ ಸೈನ್ಸ್ ಕಾಲೇಜ್ಗೆ ಹೋಗಿದ್ದೆ. KM ನಾಗರಾಜು ಅಲ್ಲೇ ಓದಿದ್ದ. ಆರ್ಟ್ಸ್ ಕಾಲೇಜ್ನಲ್ಲಿ, ನ್ಯಾಷನಲ್ ಕಾಲೇಜ್ನಲ್ಲಿ KM ನಾಗರಾಜು. ಇವರು ರೇವಣ್ಣ ಓದಿದ್ದ ಕಾಲೇಜ್ಗೆ ಹೋಗಿದ್ದೆ. ನಾನು ಅಲ್ಲಿ ವಿದ್ಯಾರ್ಥಿಗಳಿದ್ರಲ್ಲ, ಅವ್ರಿಗೆಲ್ಲ ಹೇಳ್ತಾ ಇದ್ದೆ, ನೀವೆಲ್ಲ ಸೈನ್ಸ್ ಓದ್ತಕ್ಕಂಥ ವಿದ್ಯಾರ್ಥಿಗಳು, ವೈಜ್ಞಾನಿಕ ಮನೋಭಾವ ಬೆಳಿಬೇಕು. ಸೈನ್ಸ್ ಓದಿದ ಮೇಲೆ ವೈಜ್ಞಾನಿಕ ಮನೋಭಾವ ಬೆಳಿಬೇಕು, ವೈಚಾರಿಕ ಮನೋಭಾವ ಬೆಳಿಬೇಕು. ಇದ್ರೆ ಸೈನ್ಸ್ ಓದೋದು ಏನು ಪ್ರಯೋಜನ? ವೈಜ್ಞಾನಿಕ ಮನೋಭಾವ ಇಲ್ಲದೆ ಹೋದರೆ, ವೈಚಾರಿಕತೆ ಬೆಳೀದೇ ಹೋದರೆ ಸೈನ್ಸ್ ಓದಿ ಏನು ಪ್ರಯೋಜನ? ಅದನ್ನ ಹೇಳ್ತಾ ಇದ್ದೆ ವಿದ್ಯಾರ್ಥಿಗಳಿಗೆ. ನೋಡಿ, ನೀವು ಎಲ್ಲ ವಿದ್ಯಾರ್ಥಿಗಳು ಕೂಡ ನೀವು ಇಲ್ಲಿ ಸೈನ್ಸ್ ಓದಿದ ಮೇಲೆ ಡಿಗ್ರಿ ಓದಿರಿ ಅಥವಾ ಸ್ನಾತಕೋತ್ತರ ಪದವಿ ಪಡ್ಕೊಳ್ಳಿ, ಅದಕ್ಕಿಂತ ದೊಡ್ಡ ಪದವಿ ಪಡ್ಕೊಳ್ಳಿ, ಡಾಕ್ಟರೇಟ್ ಮಾಡ್ಕೊಳ್ಳಿ. ಆದರೆ ವೈಜ್ಞಾನಿಕ ಮನೋಭಾವವನ್ನು ಬೆಳೆಸ್ಕೊಳ್ತಕ್ಕಂಥದ್ದು ಅತ್ಯಂತ ಅವಶ್ಯ. ವೈಚಾರಿಕತೆಯನ್ನು ಬೆಳೆಸ್ಕೊಳ್ತಕ್ಕಂಥದ್ದು ಅತ್ಯಂತ ಅವಶ್ಯ. ಕನಿಷ್ಠ ಪಕ್ಷ ನಮ್ಮ ಸಮಾಜದಲ್ಲಿರ್ತಕ್ಕಂಥ ಮೂಢನಂಬಿಕೆಗಳು, ಮೌಢ್ಯಗಳು, ಕಂದಾಚಾರಗಳಿದ್ದಾವಲ್ಲ, ಅವನ್ನಾರು ತಿಳಿಸ್ತಕ್ಕಂಥದ್ದು ಇರ್ಬೇಕಲ್ಲ. ಇವು ಸರಿ ಇಲ್ಲ ಅಂತಾರು ಹೇಳ್ಬೇಕಲ್ಲ. ಬಸವಣ್ಣ ಹೇಳಿದ್ರು, ಕನಕದಾಸರು ಹೇಳಿದ್ರು, ಅದನ್ನ ನೀವು ಪಾಲನೆ ಮಾಡಬೇಕಲ್ಲ. ಇಲ್ಲದ್ರೆ ವಿಜ್ಞಾನ ಓದಿದ್ರೆ ಏನು ಪ್ರಯೋಜನ? ನಾನು BSc ಡಿಗ್ರಿ ತಗೊಂಡಿದ್ದೀನಿ ಅಂತ ನಾವಷ್ಟೇ. ಈಗ ವಿಜ್ಞಾನ ಓದ್ದವರು, ಡಾಕ್ಟ್ರು, ಇಂಜಿನಿಯರ್ಗಳಾಗಿರತಕ್ಕಂಥವ್ರು, ವಿಜ್ಞಾನಿಗಳಾಗಿರ್ತಕ್ಕಂಥವ್ರು, ಅವರು ನೀನು ಯಾಕಪ್ಪ ಹಿಂಗೆ ಬಟ್ಟೆ ಇಲ್ಲ, ನಿನಗೆ ಯಾಕೆ ಹೊಟ್ಟೆಗಿಟ್ಟಿಲ್ಲ, ನಿನಗೆ ಯಾಕೆ ಮನೆ ಇಲ್ಲ, ನೀನು ಯಾಕೆ ಅವಿದ್ಯಾವಂತನಾಗಿದ್ಯಾ, ನೀನು ಯಾಕೆ ಬಡವನಾಗಿದ್ಯಾ ಅಂತಂದ್ರೆ, ನಾನು ಹಿಂದಿನ ಜನ್ಮದಲ್ಲಿ ಪಾಪದ ಕೆಲಸ ಮಾಡಿಬಿಟ್ಟಿದ್ದೆ, ಅದಕ್ಕೋಸ್ಕರ ಈಗ ಈ ಥರ ಹುಟ್ಟುಬಿಟ್ಟಿದ್ದೀನಿ ಅಂತ. ಯಾವುದು ಇದು? ಇಲ್ಲಿಯವ್ರೆ ಹಣೆ ಬರೀತಾರೆ, ಹಣೆಯಲ್ಲಿ ಬರೆದ್ಬಿಟ್ಟಿದ್ದಾರೆ. ನೀವೆಲ್ಲ ನಂಬ್ತೀರಾ ಹಣೆಯಲ್ಲಿ ಬರೆದಿರೋದ? ಯಾರು ವೈಚಾರಿಕತೆ ಇದೆ, ವೈಜ್ಞಾನಿಕ ಮನೋಭಾವ ಇದೆ, ಅವ್ರು ಯಾರು ನಂಬಲ್ಲ. ಇಲ್ಲೆಲ್ಲ ನಂಬ್ಕೋತಾರೆ. ಹಿಂದಿನ ಜನ್ಮದ ಕನಕದಾಸರು ಹೇಳಿದ್ದಾರೆ, ಬಸವಣ್ಣವರು ಹೇಳಿದ್ದಾರೆ, ಅಂಬೇಡ್ಕರ್ ಹೇಳಿದ್ದಾರೆ, ಯಾವ ನರಕನೂ ಇಲ್ಲ, ಸ್ವರ್ಗನೂ ಇಲ್ಲ. ನರಕ ಸ್ವರ್ಗ ಇದೆಯಾ? ನರಕನೂ ಇಲ್ಲ, ಸ್ವರ್ಗನೂ ಇಲ್ಲ, ಹಿಂದಿನ ಜನ್ಮನೂ ಇಲ್ಲ, ಮುಂದಿನ ಜನ್ಮನೂ ಇಲ್ಲ. ಸತ್ತ ಮೇಲೆ ನಮ್ಮ ಕಡೆ ಹಳ್ಳಿನಲ್ಲಿ ಹೇಳ್ತಾರೆ, ಸತ್ತವಂತಿಗ ತೆಂಕ್ಲ ಬಡಗಲು ಅಂತ. ನಮ್ಮ ಹಳ್ಳಿನಲ್ಲಿ ಹೇಳ್ತಾರಯ್ಯ, ಏನ್ ನಗ್ತಾ ಇದೆಯಲ್ಲ ನೀನು? ಸತ್ತವಂತಿಗ ತೆಂಕ್ಲ ಬಡಗಲು ಅಂತ ಹೇಳ್ತಾರೆ. ಸತ್ತ ಮುಗೀತು. ಹಿಂದಿನ ಜನ್ಮದಲ್ಲಿ ಹುಟ್ಟಿದೆ, ಮುಂದಿನ ಜನ್ಮದಲ್ಲಿ ಹುಟ್ಟುತ್ತಾರೆ. ನಾನು ಹಿಂದಿನ ಜನ್ಮದಲ್ಲಿ ನಾಯಿ ತರ ಹುಟ್ಟುಬಿಟ್ಟಿದ್ದೆ, ಈಗ ಮನುಷ್ಯನಾಗಿ ಹುಟ್ಟುಬಿಟ್ಟಿದ್ದೀನಿ. ಅಥವಾ ಈಗ ಮನುಷ್ಯನಾಗಿ ಹುಟ್ಟಿದ್ದೀನಿ, ಮುಂದಿನ ಜನ್ಮದಲ್ಲಿ ನಾಯಿ ಆಗಿ ಹುಟ್ಟುತ್ತೀನಿ. ಇವು ಯಾವುದೂ ಇಲ್ಲ. ಈಗ ನಮ್ಮ ಮನೆಯಲ್ಲಿ ನಮ್ಮ ಅಪ್ಪನಿಗೆ ನಮ್ಮ 6 ಜನ ಮಕ್ಕಳು, ನಾವು 2 ಹೆಣ್ಮಕ್ಳು, 4 ಜನ ಗಂಡು ಮಕ್ಕಳು. ನಾವು ಒಬ್ಬ ಮಾತ್ರ ಓದ್ದೆ, ಇನ್ನು ಬಾಕಿಯವ್ರು ಯಾರು ಓದ್ಲಿಲ್ಲ. ನಮ್ಮ ಅಣ್ಣ ಒಬ್ಬ 4ನೇ ತರಗತಿವರೆಗೂ ಓದಿದ್ದ. ನನ್ನ ತಮ್ಮದಿರಿಬ್ರು ಶಾಲೆಗೆ ಓದಿಲ್ಲ. ನಾನು ಒಬ್ಬನ ಮಾತ್ರ ಓದು ಅಂತ ಬರೆದ್ಬಿಟ್ಟಿದ್ರ? ದೇವರು ಹಣೆಯಲ್ಲಿ ಬರೆದು ಬಿಟ್ಟಿದ್ನ? ಓದು ಚೀಫ್ ಮಿನಿಸ್ಟರ್ ಆಗು ನೀನು ಅಂತ ಬರೆದ್ಬಿಟ್ನ? ಇವ್ರಿಗೆ ನೀ ಶಾಲೆಗೆ ಹೋಗ್ಬೇಡ, ಅವಿದ್ಯಾವಂತರಾಗಿ ಉಳ್ಕು ಅಂತ ಬರೆದ್ಬಿಟ್ನ? ಆ ಥರ ಬರೆದ್ರೆ ತಾರತಮ್ಯ ಮಾಡಿದಾಗ ಆಗಲ್ವಾ?
ಮತ್ತೆ ದೇವ್ರ ದೃಷ್ಟಿನಲ್ಲಿ ಎಲ್ಲ ಸಮಾನರು ಅಂತ ಇದಕ್ಕೆ ನೀವು ತಿಳ್ಕೋಬೇಕಲ್ವಾ? ಈಗ ರಾಮದಾನ ಚರಿತ್ರೆ ಇದೆ ಅಂತ ಇತಿಗಾಣ. ಬಸವಣ್ಣವರು ಕಾಯಕ ಮತ್ತು ದಾಸೋಹ ತತ್ವ ಅವುಗಳನ್ನ ಹೇಳಿದ್ರು. ಕಾಯಕ ದಾಸೋಹ ಏನು ಇಂಗ್ಲಿಷ್ನಲ್ಲಿ ಏನು ಏನಯ್ಯ ಕೋನ್ ರೆಡ್ಡಿ ಹೇಳ ದುಡಿದು ತಿನ್ನಲ್ಲ, ಪ್ರೊಡಕ್ಷನ್ ಅಂಡ್ ಡಿಸ್ಟ್ರಿಬ್ಯೂಷನ್. ಗೊತ್ತಾಯ್ತೇನಪ್ಪ? ಪ್ರೊಡಕ್ಷನ್ ಅಂದ್ರೆ ಕಾಯಕ, ದಾಸೋಹ ಅಂತಂದ್ರೆ ಡಿಸ್ಟ್ರಿಬ್ಯೂಷನ್. ಪ್ರತಿಯೊಬ್ರು ಕಾಯಕ ಮಾಡಬೇಕು. ಯಾರು ಕೂಡ ಸೋಮಾರಿಗಳಾಗಿರಬಾರ್ದು. ಇನ್ನೊಬ್ರು ಸಂಪಾದನೆ ಮಾಡೋದ್ರಲ್ಲಿ, ಉತ್ಪಾದನೆ ಮಾಡೋದ್ರಲ್ಲಿ ಬದುಕಕ್ಕೆ ಹೋಗ್ಬಾರ್ದು. ನಾನು ಕಾಯಕ ಮಾಡಬೇಕು, ಇನ್ನೊಬ್ರು ಕಾಯಕ ಮಾಡಬೇಕು. ಎಲ್ರು ಸಮಾನರಲ್ಲ, ಸಮಾನ ಅವಕಾಶಗಳು ಸಿಗ್ಬೇಕಲ್ಲ ಎಲ್ರಿಗೂ. ಉತ್ಪಾದನೆ ಆದದನ್ನ ಎಲ್ಲರೂ ಹಂಚಿಕೆ ತಿನ್ಬೇಕು. ಇದು ಕಾಯಕ ಮತ್ತು ದಾಸೋಹ. ಇದನ್ನೇ ಬಸವಣ್ಣ ಇವರು ಕನಕದಾಸರು ರಾಮದಾನ ಚರಿತ್ರೆಯಲ್ಲಿ ಬಡವ ಶ್ರೀಮಂತ, ಅಕ್ಕಿ ಮತ್ತು ರಾಗಿ ಇವುಗಳನ್ನ ರಾಗಿ ಪ್ರತಿನಿಧಿಸುತ್ತದೆ ತಳ ಸಮುದಾಯದವರನ್ನ, ಅಕ್ಕಿ ಪ್ರತಿನಿಧಿಸುತ್ತದೆ ಶ್ರೀಮಂತರನ್ನ. ನೋಡಿ ಹೆಂಗೆ ಬಸವಣ್ಣವರು ಕಾಯಕ ಮತ್ತು ದಾಸೋಹ ಅಂತ ಹೇಳಿದ್ರು. ಕನಕದಾಸರು ಅಕ್ಕಿ ಮತ್ತು ರಾಗಿ ಹೋಲಿಕೆ ಮಾಡಿ ಶ್ರೀರಾಮಚಂದ್ರನ ಕಲಿ ಮಾತಾಡಿಸ್ತಾರೆ. ಇದನ್ನ ನಾವು ಅರ್ಥ ಮಾಡ್ಕೋಬೇಕಾಗ್ತದೆ. ಇವರೆಲ್ಲ ಯಾಕೆ ದಾರ್ಶನಿಕರಾಗ್ತಾರೆ ಅಂತಂದ್ರೆ ಈ ಕಾರಣಕ್ಕೋಸ್ಕರ. ನಾವು ಎಲ್ಲಿವರೆಗೆ ಅದಕ್ಕೆ ಅಂಬೇಡ್ಕರ್ ಅವ್ರು ಏನ್ ಹೇಳ್ತಾರೆ ಅಂತಂದ್ರೆ, ಎಲ್ಲಿವರೆಗೆ ನಮಗೆ ಇತಿಹಾಸ ಗೊತ್ತಿರಲ್ಲ ಅಲ್ಲಿವರೆಗೆ ಭವಿಷ್ಯ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇತಿಹಾಸ ಅರ್ಥ ಮಾಡ್ಕೋಬೇಕು. ಇತಿಹಾಸ ಅರ್ಥ ಆದ್ರೆ ಭವಿಷ್ಯ ನಿರ್ಮಾಣ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ. ಇತಿಹಾಸನೇ ಅರ್ಥ ಆಗದೆ ಹೋದ್ರೆ ನಾವು ಏನಾಗಿದ್ದೋ, ಈಗೇನಾಗಿದ್ದೀವಿ, ಮುಂದೇನಾಗಬೇಕು. ಸಮಾಜದಲ್ಲಿ ಅಸಮಾನತೆ ಯಾಕೆ ನಿರ್ಮಾಣ ಆಯಿತು? ಯಾಕ್ರಿ ಅಸಮಾನತೆ ನಿರ್ಮಾಣ ಆಯಿತು? ಯಾಕಂತಂದ್ರೆ ಎಲ್ರಿಗೂ ಸಮಾನವಾದಂತ ಅವಕಾಶಗಳು ಸಿಕ್ಕಲಿಲ್ಲ. ಸಮಾನ ಅವಕಾಶ ಸಿಕ್ಕಿದ್ರೆ ಅಸಮಾನತೆ ನಿರ್ಮಾಣ ಆಗ್ತಿರ್ಲಿಲ್ಲ. ನಮ್ಮ ಜಾತಿ ವ್ಯವಸ್ಥೆ ಹೆಂಗಿದೆ ಅಂತಂದ್ರೆ ಚತುರ್ಣ ವ್ಯವಸ್ಥೆ, ಚಾತುರ್ವರ್ಣ ವ್ಯವಸ್ಥೆ ಮಾಡಿಬಿಟ್ರು. ಆ ಚಾತುರ್ವರ್ಣ ವ್ಯವಸ್ಥೆನಲ್ಲಿ ತಳ ಸಮುದಾಯದವರು ಇದಾರಲ್ಲ, ಶೂದ್ರ ವರ್ಗದವರು ಇದಾರಲ್ಲ, ಆ ವರ್ಗದವ್ರಿಗೆ ವಿದ್ಯೆ ಕಲೀಲಿಕ್ಕೆ ಅವಕಾಶನೇ ಕೊಡ್ಲಿಲ್ಲ. ಮತ್ತೆ ನೀವು ಹೇಗೆ ಸಮಾನತೆ ಬರಬೇಕು ಅಂದ್ರೆ ಹೆಂಗ್ ಬರ್ತದೆ? ಸ್ವಾತಂತ್ರ್ಯ ಬಂದ್ಮೇಲೆ, ಸಂವಿಧಾನ ಜಾರಿಗೆ ಬಂದ್ಮೇಲೆ ಎಲ್ಲರಿಗೂ ಸಮಾನ ಅವಕಾಶಗಳು ಸಿಕ್ಲಿಕ್ಕೆ ಪ್ರಾರಂಭ ಆಯ್ತು. ಅದಕ್ಕೆ ಇವತ್ತು 76-78% ವಿದ್ಯಾವಂತರಾಗಲಿಕ್ಕೆ ಸಾಧ್ಯ ಆಯಿತು. ಮೊದಲಿನಿಂದಲೂ ನಾಗರಿಕತೆ ಬೆಳೆಸ್ತವಿಂದ, ಚತುರ್ವರ್ಣ ವ್ಯವಸ್ಥೆ ಬಂದಾಗಿನಿಂದ ಎಲ್ರಿಗೂ ಸಮಾನ ಅವಕಾಶಗಳಿದ್ರೆ ಅಸಮಾನತೆ ಹೆಂಗ್ ನಿರ್ಮಾಣ ಆಯ್ತಿತ್ತು? ಅದಕ್ಕೆ ಅಂಬೇಡ್ಕರ್ ಅವರು ಬಹಳ ಎಚ್ಚರಿಕೆ ಮಾತುಗಳನ್ನ ಹೇಳಿದ್ದಾರೆ. ಜ್ಞಾಪಕ ಇಟ್ಕೋಬೇಕು ನಾವು. ಕನಕದಾಸನ ಜ್ಞಾಪಕ ಇಟ್ಕೋಬೇಕು, ನಾರಾಯಣ ಗುರುವನ್ನ ಜ್ಞಾಪಕ ಇಟ್ಕೋಬೇಕು, ಬಸವಣ್ಣವ್ರನ್ನ ಜ್ಞಾಪಕ ಇಟ್ಕೋಬೇಕು, ಅಂಬೇಡ್ಕರ್ ಅವರನ್ನ ಜ್ಞಾಪಕ ಇಟ್ಕೋಬೇಕು. ಸುಮ್ಮನೆ ಈಗ ಇಂಥ ಕಾರ್ಯಕ್ರಮ ನೀವೆಲ್ಲ ಸೇರಿದ್ದೀರಿ, ಇಲ್ಲಿ ನಾಟಕ ಮಾಡ್ತಾರೆ. ಈಗ ಕನಕದಾಸರ ನಾಟಕ ಪ್ರಾರಂಭ
ಹ ಕಾಲ ಎಂತಿರೋ ಕನಕದಾಸರ ನಾಟಕ, ಕಾಲಜ್ಞಾನಿ ಏನೋ ಎಂತ ಗಾನೇನೋ ಕನಕದಾಸರ ನಾಟಕ ಅಲ್ವೇನಪ್ಪ? ಕನಕದಾಸರ ನಾಟಕ. ಕನಕ ಕಾಲಜ್ಞಾನಿ ಕನಕದಾಸ ಅಂತಂದ್ರೇನು? ಕನಕದಾಸರ ನಾಟಕ. ಕನಕದಾಸರ ನಾಟಕ ಎಲ್ಲ ನೋಡ್ತೀರಿ ನೀವು. ನೋಡಿದ್ಮೇಲೆ ಅಟ್ಲೀಸ್ಟ್ ಆ ದಾರಿನಲ್ಲಿ ನಡೆಯಕ್ಕಂತಾರು ಪ್ರಯತ್ನ ಮಾಡ್ಬೇಕಲ್ಲ. ಇಲ್ಲೇ ಮರ್ತ್ಬಿಟ್ಟು ಹೊಂಟೋದ್ರೆ, ನಾಟಕ ಚೆನ್ನಾಗಿತ್ತು ಅಂತ ಹೇಳ್ಬಿಟ್ಟು ಹೊಂಟೋಗ್ಬಿಟ್ರೆ. ಕನಕದಾಸರು ಜೀವನ ಇದೆಯಲ್ಲ, ಅವ್ರು ಹೇಳಿದಂತ ಆದರ್ಶಗಳಿದ್ದಾವಲ್ಲ, ಸ್ವಲ್ಪ ಆದರೂ ಕೂಡ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ನಾವು ಕನಕದಾಸರಿಗೆ ಪುಷ್ಪಾರ್ಚನೆ ಮಾಡೋದಕ್ಕೆ ಸಾರ್ಥಕ ಆಗ್ತದೆ. ಇಲ್ಲಿ ಎಂಥದ್ದು ಕನಕ ಕಾವ್ಯ ದೀವಿಗೆ, ಕನಕ ಕಾವ್ಯ ದೀವಿಗೆ ಅಲ್ವಾ? ಅದು ಹಚ್ಚಿದಕ್ಕೆ ಸಾರ್ಥಕ ಆಗ್ಬೇಕಲ್ಲ. ಅದಕ್ಕೋಸ್ಕರ ಈ 3 ದಿನಗಳು ನಡೀತದಲ್ಲ ಕನಕನ ವಿಚಾರಗಳು, ಅದು ಸ್ವಲ್ಪ ಆದರೂ ಕೂಡ ಜೀವನದಲ್ಲಿ ಅಳವಡಿಸ್ಕೊಳ್ತಕ್ಕಂಥ ಪ್ರಯತ್ನ ಮಾಡಬೇಕು. ಅದು ಮಾಡಿದಾಗ ನಿಮ್ಮ ಜೀವನ ಸಾರ್ಥಕ ಆಗೋದಿಲ್ಲ, ಕನಕದಾಸರನ್ನ ನೋಡೋದಕ್ಕೆ ಸಾರ್ಥಕ ಆಗ್ತದೆ. ಈ ಕನಕ ಕಾವ್ಯ ದೀವಿಗೆ 3 ದಿನ ಮಾಡೋದಕ್ಕೆ ಸಾರ್ಥಕ ಆಗ್ತದೆ. ಅದನ್ನು ಮಾಡಿ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಈಗ ನಾರಾಯಣ ಗುರು ಏನ್ ಹೇಳಿದ್ರು? ಕೇರಳದಲ್ಲಿ ನಾರಾಯಣ ಗುರು ಕೇರಳದಲ್ಲಿ ಹುಟ್ಟಿರೋರು, ಅವರು ಹಿಂದುಳಿದ ಸಮಾಜಕ್ಕೆ ಸೇರಿದಂಥವ್ರು. ಅವ್ರು ಏನ್ ಹೇಳ್ತಾರೆ ನೋಡಪ್ಪ, ಅಲ್ಲಿ ಕೇರಳದಲ್ಲಿ ದೇವಸ್ಥಾನಗಳಿಗೆ ಶೂದ್ರರನ್ನು ಬಿಡ್ತಿರ್ಲಿಲ್ಲ. ಬರೀ ಅಸ್ಪೃಶ್ಯರನ್ನಲ್ಲ, ಶೂದ್ರನ್ನು ಬಿಡ್ತಿರ್ಲಿಲ್ಲ ದೇವಸ್ಥಾನಕ್ಕೆ. ಅದಕ್ಕೆ ಏನ್ ಹೇಳಿದ್ರು, ಎಲ್ಲಿ ನಿಮ್ಮನ್ನ ದೇವಸ್ಥಾನದ ಒಳಗಡೆ ಬಿಡಲ್ಲ, ನೀವೇ ದೇವಸ್ಥಾನಗಳು ಮಾಡ್ಕೊಳ್ಳಿ, ಆ ದೇವಸ್ಥಾನಗಳಿಗೆ ಹೋಗ್ಲೇಬೇಡಿ, ನೀವೇ ದೇವಸ್ಥಾನ ಕಟ್ಕೊಳ್ಳಿ, ನೀವೇ ಪೂಜಾರಿಗಳಾಗಿ. ನೋಡಿ ಎಷ್ಟು ಸುಲಭವಾಗಿ ಹೇಳಿದ್ರು ಅವರು ನಾರಾಯಣ ಗುರುಗಳು. ನೀವೇ ದೇವಸ್ಥಾನ ಕಟ್ಕೊಳ್ಳಿ, ನೀವೇ ಪೂಜೆ ಮಾಡಿ. ನೀವು ಯಾವ ದೇವ್ರನ್ನ ಪೂಜೆ ಮಾಡ್ತೀರಾ ಮಾಡಿ, ಈಶ್ವರನ ಮಾಡ್ತೀರಾ, ಇಲ್ಲ ಬ್ರಹ್ಮನ್ ಮಾಡ್ತೀರಾ, ಅಥವಾ ವಿಷ್ಣು ಮಾಡ್ತೀರಾ, ಮಾಡ್ಕೊಳ್ಳಿ. ಆ ದೇವಸ್ಥಾನಗಳಿಗೆ ಹೋಗ್ಲೇಬೇಡಿ. ಯಾವ ದೇವಸ್ಥಾನದಲ್ಲಿ ನಿಮ್ಮನ್ನ ಕಾಲು ಬಿಡೋದಿಲ್ಲ ಒಳಗಡೆಗೆ, ಆ ದೇವಸ್ಥಾನಗಳಿಗೆ ಹೋಗ್ಲೇಬೇಡಿ, ನಿಮ್ದೇ ಸ್ವಂತ ದೇವಸ್ಥಾನ ಮಾಡ್ಕೊಳ್ಳಿ. ನೋಡಿ ಎಷ್ಟು ಸುಲಭವಾಗಿ ಹೇಳ್ತಾರೆ. ನಾವು ಯಾವ ದೇವಸ್ಥಾನಕ್ಕೆ ಬಿಡೋದಿಲ್ಲೋ ಅಲ್ಲೇ ಹೋಗಿ ಈಚೆಗಡೆ ಹೊರಗಡೆ ನಿಂತ್ಕೊಂಡು ಕೈ ಮುಗಿಯೋದು. ಒಳಗಡೆ ಬಿಡೋದೇ ಇಲ್ಲ, ಹೊರಗಡೆನೆ ಕೈ ಮುಗಿಯೋದು. ಇದನ್ನ ಬಿಟ್ಬಿಡಿ ಅಂತ ನಾರಾಯಣ ಗುರುಗಳು ಅದಕ್ಕೆ ಬೇಕಾದಷ್ಟು ದೇವಸ್ಥಾನಗಳು ಕಟ್ಟಿಸಿದ್ರು. ಕೋಸ್ಟಲ್ ಏರಿಯಾದಲ್ಲಿ ಬಹಳಷ್ಟು ದೇವಸ್ಥಾನಗಳು ಕಟ್ಟಿಸಿದ್ರು. ನೋಡಿ, ಇವೆಲ್ಲ ಜಾತಿ ವ್ಯವಸ್ಥೆ ಮಾಡಿದ್ದು ನಾವು ಮಾಡ್ಕೊಳ್ಳಿಲ್ಲ, ಪಟ್ಟಭದ್ರ ಹಿತಾಸಕ್ತರು ಮಾಡದ್ದು. ಚತುರ್ವರ್ಣ ವ್ಯವಸ್ಥೆ ಯಾರು ಮಾಡದ್ದು? ನಾವು ಮಾಡದ್ವಾ? ನಾವು ಮಾಡಲೇ ಇಲ್ಲ. ಅದರಿಂದ ಇವತ್ತು ಅಸಮಾನತೆ ಆಗಿದೆ. ಅದಕ್ಕೆ ಅಂಬೇಡ್ಕರ್ ಏನ್ ಹೇಳ್ತಾರೆ ಅಂತಂದ್ರೆ, ಎಲ್ಲಿವರೆಗೆ ಸ್ವಾತಂತ್ರ್ಯ ಬಂದು ಇಷ್ಟು 75 ವರ್ಷ ಆಯ್ತು, ಅಲ್ಲ, ಸ್ವಾತಂತ್ರ್ಯ ಬಂದು 78 ವರ್ಷ ಆಯ್ತು, ಸಂವಿಧಾನ ಬಂದು 75 ವರ್ಷ ಆಯ್ತು, ಸಮಾನ ಅವಕಾಶಗಳು ಎಲ್ರಿಗೂ, ಯಾವುದೇ ಜಾತಿ ಧರ್ಮ ಇದ್ದೇನೆ ಎಲ್ರಿಗೂ ಅವಕಾಶ ಸಮಾನವಾಗಿ ಕಲ್ಪಿಸ್ಕೊಡ್ತೀವಿ. ಇಷ್ಟಾದ್ರೂ ಕೂಡ ಜಾತಿ ಹೋಗಿಲ್ಲ. ಯಾಕಂದ್ರೆ ನಮ್ಮ ಜಾತಿ ವ್ಯವಸ್ಥೆಗೆ ಚಲನೆ ಇಲ್ಲ. ಚಲನೆ ಇಲ್ಲಿರ್ತಕ್ಕಂಥ ಜಡತ್ವ ಇರ್ತಕ್ಕಂಥ ವ್ಯವಸ್ಥೆ. ಅದಕ್ಕಾಗಿ ಬಸವಣ್ಣ 850 ವರ್ಷಗಳ ಹಿಂದೆ ಹೇಳಿದ್ರು,
ಜಾತಿ ಹೋಗ್ಬೇಕು ಅಂತ. ಕನಕದಾಸರು 500 ವರ್ಷಗಳ ಹಿಂದೆ ಹೇಳಿದ್ರು, ಹೋಯ್ತಾ? ಹೋಗಿಲ್ಲ. ಏನಪ್ಪ ಹೋಯ್ತಾ? ಏನೇ ಕೋನರೆಡ್ಡಿ ಏನಪ್ಪ ನಾಗರಾಜ ಮೂರ್ತಿ ಹೋಗಿದೀಯಾ? ಇವನಾರವ ಅಂತ ವಚನ ಹೇಳೋದು, ಆಮೇಲೆ ನೀ ಯಾವ ಜಾತಿ ಅಂತ ಕೇಳೋದು. ಗೊತ್ತಾಯ್ತಾನೆ ಮುನಿರತ್ನ? ಸೊ ಅಟ್ಲೀಸ್ಟ್ ಕನಿಷ್ಠ ಪಕ್ಷ ನಮ್ಮ ಬದುಕನ್ನ ಸಾರ್ಥಕ ಮಾಡ್ಕೊಳ್ತಕ್ಕಂಥ ಪ್ರಯತ್ನ ಮಾಡೋಣ. ನಾವು ವಿಚಾರ ಕೇಳೋದು ಮರೆತು ಬಿಡೋದು, ಆ ದಾರಿನಲ್ಲಿ ನಡೀತಕ್ಕಂಥ ಪ್ರಯತ್ನ ಸ್ವಲ್ಪ ಆದರೂ ಕೂಡ ಮಾಡಲಿಕ್ಕೆ ಪ್ರಯತ್ನ ಮಾಡೋಣ. ಅದಕ್ಕೆ ಅಂಬೇಡ್ಕರ್ ಏನು ಹೇಳ್ತಾರೆ ಅಂತಂದ್ರೆ, ನಾವು 1950 ಜನವರಿ 26ನೇ ತಾರೀಕಿನಿಂದ ನಮ್ಮ ಸಂವಿಧಾನ ಜಾರಿಗೆ ಬರ್ತದೆ. ಅವತ್ತು ಎಂಥ ಸಮಾಜಕ್ಕೆ ಕಾಲಿಡ್ತಾ ಇದ್ದೀವಿ ನಾವು? ವೈರುಧ್ಯತೆ ಇರ್ತಕ್ಕಂಥ ಸಮಾಜಕ್ಕೆ ಕಾಲಿಡ್ತಾ ಇದ್ದೀವಿ. ಜಾತಿ ವ್ಯವಸ್ಥೆ ಇದೆ, ಜಾತಿ ಅಸಮಾನತೆ ಇದೆ, ಆರ್ಥಿಕ ಅಸಮಾನತೆ ಇದೆ, ಶೈಕ್ಷಣಿಕ ಅಸಮಾನತೆ ಇದೆ, ರಾಜಕೀಯ ಅಸಮಾನತೆ ಇದೆ. ಇಂಥ ಸಮಾಜಕ್ಕೆ ಕಾಲಿಡ್ತಾ ಇದ್ದೀವಿ. ಎಲ್ಲಿವರೆಗೆ ಅಸಮಾನತೆಯನ್ನ ನಾವು ತೊಡೆದಾಕಲ್ಲ, ಅಲ್ಲಿವರೆಗೆ ಸ್ವಾತಂತ್ರ್ಯ ಬಂದದಕ್ಕೆ ಸಾರ್ಥಕ ಆಗಲ್ಲ, ಅದು ಯಶಸ್ಸಾಗಲ್ಲ. ಅದಕ್ಕೆ ಅಸಮಾನತೆಯನ್ನು ತೊಲಗಿಸಲೇಬೇಕು. ಗೊತ್ತಾಯ್ತೇನೆಪ್ಪ ಮುನಿರತ್ನ? ಅಸಮಾನತೆ ತೊಡಗಿಸ್ಲೇಬೇಕು. ನೀನು ಹೋಗಿ ನಮ್ಮ ಜೊತೆ ಇದ್ದವನು ಅಲ್ಲೋಗಿ ಸೇರ್ಕೊಂಡ್ಬಿಟ್ಟಿದೆಯಾ? ಎಂಬತ್ಮೂರರಿಂದ 2013ರಿಂದ 18ರವರೆಗೆ ಪಾಪ ಒಳ್ಳೆಯವನಾಗಿದ್ದ. ಈಗಲೂ ಒಳ್ಳೆಯವನ? ಕೂತ್ಗಳೇ, ನೀವು ಸುಮ್ಮನೆ ನೀನ್ ಕೇಳದ್ನ ನಾನು ಅವನಿಗೆ ಹೇಳ್ತಾ ಇದ್ದೀನಿ. ಒಳ್ಳೆಯವನೇ, ಆದ್ರೆ ಅವರ ಪಕ್ಷ ಇದೆಯಲ್ಲ, ಅಸಮಾನತೆಯನ್ನು ತೊಡೆದಾಕಂತ ಪಕ್ಷ ಅಲ್ಲ. ಪಾಪ 2013ರಿಂದ 18ರವರೆಗೆ ನಾ ಹೇಳ್ದಾಗೆಲ್ಲ ಕೇಳ್ತಿದ್ದ. ನಾನು ಸಹಾಯ ಮಾಡಿದ್ದೆ ಅಲ್ವೇನೆಯ? ಹೇಳು, ಅದು ಹೇಳಲೇ ಇಲ್ಲ ನೀನು. ಈಗ ನಾನು ಹೇಳ್ಕೊಂಡೇ ಹೊರತು ನಾನು ಸಹಾಯ ಮಾಡಿದ್ರು ಅಂತ ಹೇಳಲೇ ಇಲ್ಲ. ಇವನು ಸೋಮಶೇಖರ, ಬೈರ್ತಿ ಬಸವರಾಜ, ಇವ್ರು 3 ಜನ ಬರೋರು. 3 ಜನ ಕೆಲಸ ಮಾಡಿಸ್ಕೊಂಡು ಹೊಟ್ಟೋಗ್ಬಿಡೋರು. ಸಾವಿರಾರು ಕೋಟಿ ರೂಪಾಯಿ ಕೆಲಸ. ಗೊತ್ತಾಯ್ತ ನಿನ್ಗೆ? ಮತ್ತೆ ಅದು ಹೇಳೇ ಇಲ್ಲ ಅವನು. ಕೂತ್ಕೊತಮ್ಮ. ಬಟ್ ಆದ್ರೂ ಒಳ್ಳೆ ಸ್ನೇಹಿತ, ನಮ್ಮ ಪರವಾಗಿದ್ದಾನೆ, ವೈಯಕ್ತಿಕವಾಗಿ ಪರವಾಗಿದ್ದಾನೆ. ಆದ್ರೆ ಅವನ್ನ ನನ್ನ ಪರವಾಗಿರಕ್ ಬಿಡಲ್ಲ. ಏನೇ ಆಗ್ಲಿ ನಾನು ಅವ್ರ ಬಗ್ಗೆ ಮಾತಾಡಲ್ಲ. ನನ್ನ ಬಗ್ಗೆ ಒಳ್ಳೆ ಮಾತುಗಳು ಹೇಳಿದ್ಯಾ, ಅದಕ್ಕೋಸ್ಕರ ನಿನಗೆ ಅಭಿನಂದನೆಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನೀನು ಈ ಕ್ಷೇತ್ರದ MLA ಆಗಿದ್ಯಾ, ಅಭಿವೃದ್ಧಿ ಕೆಲಸಗಳನ್ನ ಮಾಡ್ಕೊಳ್ಳೋಣ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಅದಕ್ಕೆ ಅಂಬೇಡ್ಕರ್ ಏನ್ ಹೇಳಿದ್ರು, ಅಸಮಾನತೆ ಮುಂದುವರೆದ್ರೆ, ಅಸಮಾನತೆಯಿಂದ ಯಾರು ನರಳ್ತಾ ಇದ್ದಾರೆ ಆ ಜನರೇ
ಸ್ವಾತಂತ್ರ್ಯದ ಸೌಧವನ್ನ ಧ್ವಂಸ ಮಾಡ್ತಾರೆ ಅಂತ ಹೇಳಿದ್ದಾರೆ. ಸ್ವಾತಂತ್ರ್ಯದ ಸೌಧವನ್ನ ಧ್ವಂಸ ಮಾಡ್ತಾರೆ ಅಲ್ವಾ? ಅದಾಗಕ್ಕೆ ಬಿಡಬಾರ್ದಲ್ವ ನಾವು? ಸೊ ಈ ಕನಕ ಕಾವ್ಯ ದೀವಿಗೆ ಏನ್ 3 ದಿನಗಳ ಕಾಲ ಮಾಡ್ಕೊಂಡಿದ್ದೀರಿ, ಇದರಿಂದ ಸ್ವಲ್ಪ ಆದರೂ ಕೂಡ ಜನ ಜಾಗೃತಿ ಉಂಟಾಗ್ಲಿ ಅಂತಕ್ಕಂಥ ಮಾತುಗಳನ್ನ ಹೇಳಿ, ಕನಕದಾಸರ ತತ್ವಾದರ್ಶಗಳು, ಬಸವಣ್ಣನವರ ತತ್ವಾದರ್ಶಗಳು, ಅಂಬೇಡ್ಕರ್ ಅವರ ತತ್ವಾದರ್ಶಗಳು, ಬುದ್ಧನ ತತ್ವಾದರ್ಶಗಳು ಸ್ವಲ್ಪ ಆದರೂ ಕೂಡ ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡಿ ಅಂತಕ್ಕಂಥ ಮಾತುಗಳನ್ನ ಹೇಳಿ ಈ ಕಾರ್ಯಕ್ರಮದಲ್ಲಿ ಅತ್ಯಂತ ಸಂತೋಷದಿಂದ ಭಾಗವಹಿಸಿ, ಇನ್ನು ನಾಳಿದ್ದು ಇನ್ನೊಂದು 2-3 ದಿನಕ್ಕೆ ದೀಪಾವಳಿ ಹಬ್ಬ. ನಿಮ್ಮೆಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು. ದೀಪಾವಳಿ ಅಲ್ವೇನಾ? 20ನೇ ತಾರೀಕಿನಿಂದ ದೀಪಾವಳಿಯ ಶುಭಾಶಯಗಳನ್ನು ಕೋರ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.